ಗಿಲ್ಲಿ ನಟ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ತಮ್ಮ ಮಾತಿನ ಮುಖಾಂತರ, ಅವರು ಮಾಡುವಂತಹ ಕಾಮಿಡಿ ಮುಖಾಂತರ. ನೋಡಿ, ಇತ್ತೀಚೆಗೆ ಗಿಲ್ಲಿ ನಟ ಅವರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅನ್ನೋದು ಗೊತ್ತು. ಬಹಳ ಪೀಕಲ್ಲಿದ್ದಾರೆ ಅವರು. ಯಾವುದೇ ಕಾರ್ಯಕ್ರಮಗಳಾಗಲಿ, ಸಭೆ ಸಮಾರಂಭಗಳಾಗಲಿ, ಗಿಲ್ಲಿ ಅವರೇ ಅಲ್ಲಿ ಮೇನ್ ಹೈಲೈಟ್ ಆಗಿರ್ತಾರೆ, ಅವರೇ ಗೆಸ್ಟ್ ಆಗಿರ್ತಾರೆ. ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ. ಖಂಡಿತವಾಗ್ಲೂ ಕೂಡ ಒಳ್ಳೆಯದೇ. ನಾವು ಕೂಡ ಅವರಿಗೆ ಬಹಳಷ್ಟು ಅವಕಾಶಗಳು ಸಿಗಲಿ ಅಂತ ಹೇಳಿ ಆಶಿಸ್ತೀವಿ. ಆದರೆ ಗಿಲ್ಲಿ ವಿರುದ್ಧ ಈಗ ಒಂದಷ್ಟು ವಿಚಾರಗಳು, ಆರೋಪಗಳು, ಅಪಸ್ವರಗಳು ಕೇಳಿಬರ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಹತ್ತಿದಂತಹ ಏಣಿಯನ್ನೇ ಒದ್ರ ಗಿಲ್ಲಿ ನಟ. ಯಾಕೆ ಈ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ? ಮೇಲೇರಿದ ಮೇಲೆ ಏಣಿಯನ್ನೇ ಒದ್ಬಿಟ್ರ ಗಿಲ್ಲಿ ನಟ, ಕೈ ಕೊಟ್ಟುಬಿಟ್ರ ವಾಹಿನಿಗೆ, ಲೈಫ್ ಕೊಟ್ಟಂತ ವಾಹಿನಿಗೆ ಕೈ ಕೊಟ್ಟುಬಿಟ್ರ. ಗಿಲ್ಲಿ ವಿರುದ್ಧ ಕೇಳಿಬರ್ತಾ ಇರುವಂತಹ ಅಪಸ್ವರ ನೋಡಿ. ತುಂಬಾ ಒಳ್ಳೆ ಹುಡುಗ ಗಿಲ್ಲಿ ನಟ. ನಾವು ಅವ್ರ ಬಗ್ಗೆ ಏನು ಬಹಳ ಬೇರೆ ಬೇರೆ ರೀತಿಯ ವಿಚಾರದಲ್ಲಿ ಮಾತಾಡಲ್ಲ. ಬಹಳ ಕಷ್ಟಪಟ್ಟು ಬಂದಿರುವಂತಹ ಒಬ್ಬ ಅದ್ಭುತವಾದಂತಹ ಪ್ರತಿಭಾವಂತ ಕಲಾವಿದ ಗಿಲ್ಲಿ ನಟ ಅವರು. ಬಹಳ ಅದ್ಭುತವಾದಂತಹ ನಟ. ಅವರ ನಟನೆ ಬಗ್ಗೆ ಆಗಲಿ ಎಲ್ಲೂ ಕೂಡ ನಾವು ಒಂದು ಚೂರು ಕೊಂಕು ಮಾತಾಡಲ್ಲ. ಯಾಕಂದರೆ ಒಬ್ಬ ಕಷ್ಟಪಟ್ಟು ಬಂದಿರುವಂತಹ ಒಬ್ಬ ಅದ್ಭುತವಾದಂತಹ ಪ್ರತಿಭಾವಂತ. ಆತನಲ್ಲಿರುವಂತಹ ಟ್ಯಾಲೆಂಟನ್ನು ಬಳಸ್ಕೊಂಡು ಬಿಗ್ ಬಾಸ್ ಶೋವನ್ನೇ ಗೆದ್ದಿದ್ದಾನೆ ಆತ. ಸಾಕಷ್ಟು ಅಭಿಮಾನಿಗಳು ಎಲ್ಲೋದ್ರೂ ಗಿಲ್ಲಿ 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 ಅಂತಾರೆ. ಅಷ್ಟರ ಮಟ್ಟಿಗೆ ಸಂಪಾದಿಸಿದ್ದಾನೆ. ಸಾಕಷ್ಟು ರಿಯಾಲಿಟಿ ಶೋ ನೋಡಿ, ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಗಿಲ್ಲಿ ನಟ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ದಾನೆ ಬೇರೆ ಬೇರೆ ವಾಹಿನಿಯಲ್ಲಿ. ಬಟ್ ಬಿಗ್ ಬಾಸ್ಗೆ ಬಂದು ಕಪ್ ಗೆದ್ದ ಮೇಲಂತೂ ಅವನಿಗೆ, ಗಿಲ್ಲಿ ನಟ ಅವರಿಗೆ ಸಾಕಷ್ಟು ಜನಪ್ರಿಯತೆ ಬರುತ್ತೆ. ಆದರೆ ಈಗ ಒಂದು ರೀತಿಯ ಗಿಲ್ಲಿ ನಟ ಅವರ ವಿರುದ್ಧ ಏನು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಕರೆದ್ರೆ ಬರಲ್ಲ, ವಿಪರೀತವಾಗಿ ಅವರು ದುಡ್ಡು ಕೇಳ್ತಾರೆ. ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಕಾಲಿಡೋಕ್ಕೂ ದೊಡ್ಡ ಮಟ್ಟದ ಪೇಮೆಂಟ್ ಕೊಡಬೇಕು, ಲಕ್ಷಾಂತರ ರೂಪಾಯಿ. ಆದರೆ ಒಂದು ಯಾರೇನೇ ಮಾತಾಡ್ಕೊಳ್ಳಿ, ಬಟ್ ಇದು ಅವ್ರ ಟೈಮು. ಈ ಟರ್ಮಲ್ಲಿ ಅವರು ಪಾಪ ಅಮೌಂಟ್ ಮಾಡ್ಕೋಬೇಕು. ಯಾಕಂದರೆ ಇಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ, ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಅಪಸ್ವರ ಏನಪ್ಪ ಅಂತ ಹೇಳಿದ್ರೆ, ಹತ್ತಿದ ಏಣಿಯನ್ನೇ ಒದ್ಬಿಟ್ರಾ, ಏರಿದ ಏಣಿಯನ್ನೇ ಒದ್ಬಿಟ್ರಾ. ಯಾಕಂದರೆ ಗಿಲ್ಲಿ ನಟ ಬೆಳೆದು ಬಂದಿದ್ದು ಬಿಗ್ ಬಾಸ್ ಕಾರ್ಯಕ್ರಮದ ಮುಖಾಂತರ. ಇಲ್ಲಿಯವರೆಗೂ ಬಿಗ್ ಬಾಸ್ ತಂದು ನಿಲ್ಲಿಸಿದೆ. ಇತ್ತೀಚೆಗೆ ಅದೇ ಚಾನಲಲ್ಲಿ ಒಂದು ಕಾರ್ಯಕ್ರಮ ಬರುತ್ತೆ, ಕ್ವಾಟ್ಲೆ ಕಿಚನ್ ಅಂತ. ಆ ಕಿಚನ್ನಲ್ಲೂ ಕಾರ್ಯಕ್ರಮಕ್ಕೆ ಗಿಲ್ಲಿ ಅವ್ರನ್ನ ಕರೆಯಲಾಗಿತ್ತು. ಸಾಕಷ್ಟು ಜನ ಇದ್ದಾರೆ ಅಲ್ಲಿ, ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಅದರ ಜೊತೆಗೆ ಗಿಲ್ಲಿ ನಟ ಅವರನ್ನು ಕೂಡ ಕರೆಯಲಾಗಿತ್ತಂತೆ. ಬಟ್ ಗಿಲ್ಲಿ ನಟ ಅವರು ಹಿಂದೇಟ್ ಹಾಕಿದ್ರಂತೆ. ಯಾಕಂದರೆ ಒಂದು ಸಲ ಬಿಗ್ ಬಾಸಿಂದ ಗೆದ್ದ ಮೇಲೆ ವಾಹಿನಿಗೆ ಹೋಗಿ ಕೂರೋದು ಸರಿಯಲ್ಲ ಅನ್ನೋದು ಗಿಲ್ಲಿ ನಟ ಅವರ ಮನಸ್ಥಿತಿಯಂತೆ. ಬಟ್ ಕಲರ್ಸ್ ವಾಹಿನಿಯಿಂದ ಸಾಕಷ್ಟು ಅವರಿಗೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳಿದ್ದಾರೆ, ಬಟ್ ಬಂದಿಲ್ಲ. ಬಟ್ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ಕೂಡ. ಬಟ್ ಇಲ್ಲಿ ನಾವು ಅವ್ರು ಮಾಡಿರೋದು ಸರಿನಾ ತಪ್ಪಾ ಅನ್ನೋದನ್ನು ನಾವು ಕೂಡ ಪರಾಮರ್ಶೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಬೆಳೆದಿದ್ದಾರೆ, ಇನ್ನೂ ಬೆಳಿಬೇಕು ಅಂತಿದ್ದಾರೆ. ಸಾಕಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಸಿನಿಮಾಗಳು ಬರ್ತಾ ಇದೆ. ಅವರ ಮನಸ್ಥಿತಿಗಳು ಹೇಗಿರುತ್ತೋ, ಅವರ ಕಮಿಟ್ಮೆಂಟ್ಗಳೇನಿರುತ್ತೋ ನಮಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಕರೆದಿರೋದಂತೂ ನಿಜ ಕ್ವಾಟ್ಲೆ ಕಿಚನ್ಗೆ, ಬಟ್ ಹೋಗಿಲ್ಲ. ಬಟ್ ಈ ಗಿಲ್ಲಿ ನಟ ಹಾಗೆ ಮತ್ತೊಂದು ಖಾಸಗಿ ವಾಹಿನಿ, ಇಬ್ಬರ ನಡುವಿನ ಶೀತಲ ಸಮರ ಇದೇ ರೀತಿ ಮುಂದುವರಿಯುತ್ತಾ? ಏನಾಗಬಹುದು ಗೊತ್ತಿಲ್ಲ. ಯಾಕಂದರೆ ಕಷ್ಟಪಟ್ಟು ಗಿಲ್ಲಿ ನಟ ಅವರಂತೂ ಬಹಳ ಮೇಲ್ ಬಂದಿದ್ದಾರೆ. ನಲ್ಲಿ ಮೂಳೆ ಅನ್ನುವಂತಹ ಅವ್ರದ್ದೇ ಆದಂತಹ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಪ್ರೋಗ್ರಾಮ್ ಏನೋ ಮಾಡಿದರು, ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪಡ್ಕೊಂಡಿತ್ತು. ಸೊ ಅಲ್ಲಿಂದ ಮತ್ತು ಸ್ಪಾಟಲ್ಲೇ ಹಾಸ್ಯ ಮಾಡೋ ಪ್ರವೃತ್ತಿ ಹೊಂದಿರುವಂಥವ್ರು ಅಂಥವ್ರು ಸಿಗೋದು ಬಹಳ ಕಷ್ಟ. ಬಟ್ ಒಂದಂತೂ ಮಾತು, ಗಿಲ್ಲಿ ಅವರ ಹಾರಾಟ ಎಲ್ಲಿಯವರೆಗೂ ಹೋಗಿ ತಲುಪುತ್ತೆ, ಏನಾಗುತ್ತೆ, ಹಾಗೆ ಹೀಗೆ ಅಂತ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ನಾವು ಹೇಳ್ತಾ ಇದ್ದೀವಿ, ಕಷ್ಟಪಟ್ಟು ಬೆಳೆದಿರೋ ಹುಡುಗ ಗಿಲ್ಲಿ ಅವರು. ಎಲ್ಲೋ ಒಂದು ಹಳ್ಳಿ ಪ್ರದೇಶದಿಂದ ಬಂದಂಥ ಹುಡುಗ ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ. ಬಟ್ ಪಾಪ ಅವ್ರ ಕಮಿಟ್ಮೆಂಟ್ಗಳು ಏನಿರುತ್ತೋ ಗೊತ್ತಿಲ್ಲ. ಬಟ್ ಈ ರೀತಿಯ ವಿಚಾರಗಳಂತೂ ಹರಿದಾಡ್ತಾ ಇದೆ. ಏರಿದ ಏಣಿಯನ್ನೇ ಒದ್ಬಿಟ್ರು,
ಹೋಗಲಿಲ್ಲ, ಕಲರ್ಸ್ ಅವರು ಕರೆದ್ರು ಪ್ರೋಗ್ರಾಮ್ಗೆ ಹಾಗೆ ಹೀಗೆ ಅಂತ. ಬಟ್ ಇದೆಲ್ಲದಕ್ಕೂ ಕೂಡ ಗಿಲ್ಲಿಯವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಬಟ್ ಅವರು ಹತ್ತಿದ ಏಣಿಯನ್ನು ಒದ್ದಿದ್ದು ನಿಜವೇ ಆದರೆ ಆ ಥರ ಮಾಡಿದ್ದು ಕೂಡ ತಪ್ಪೇ. ನಾವು ಮೊದಲು ಎಲ್ಲಿಂದ ಬಂದಿರ್ತೀವಿ ಅದನ್ನು ಮರಿಬಾರದು. ಯಾಕಂದರೆ ಎಂತೆಂಥ ಮೇರು ನಟರಿದ್ದಾರೆ ನಮ್ಮಲ್ಲಿ. ಅವ್ರು ಇವತ್ತಿಗೂ ಕೂಡ ಎಷ್ಟೇ ಬೆಳೆದ್ರೂ ಕೂಡ ಮಗುವಿನಂಥ ಮನಸ್ಸು, ಎಷ್ಟರ ಮಟ್ಟಿಗೆ ಹೊಂದ್ಕೋತಾರೆ ಎಲ್ಲ ಕಡೆ ಹೋದಾಗೆಲ್ಲ. ಅಭಿಮಾನಿಗಳನ್ನು ಎಷ್ಟರ ಮಟ್ಟಿಗೆ, ಮೊನ್ನೆ ನಮ್ಮ ಶಿವಣ್ಣ ಅವರ ಹುಟ್ಟುಹಬ್ಬ ಆಯಿತು, ಎಷ್ಟು ಖುಷಿ ಆಯಿತು. ಎಲ್ಲ ಅಭಿಮಾನಿಗಳಿಂದ ಪ್ರೀತಿಯಿಂದ ಆಲಂಗಿಸಿ ಫೋಟೋ ಕೊಡೋದಾಗಲಿ. ಹಾಗಾಗಿ ದೊಡ್ಡ ದೊಡ್ಡ ನಟರುಗಳನ್ನು ಇವರು ಅನುಸರಿಸಬೇಕಾಗತ್ತೆ. ಸೊ ನೋಡೋಣ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ. ಈ ವಿಚಾರದ ಬಗ್ಗೆ ಗಿಲ್ಲಿ ನಟ ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಈಗೊಂದು ವಿಚಾರ ಹರಿದಾಡ್ತಾ ಇದೆ, ಆ ವಿಚಾರವನ್ನು ನಾವು ರಾಜ್ಯದ ಜನರಿಗೆ ಮುಟ್ಟಿಸಿದ್ದೀವಿ. ಸೊ ನಿಮ್ಮ ಅನಿಸಿಕೆ ಏನು, ನೀವು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದ.